ಹಾಯ್, ಪ್ರೈಸ್ ದಿ ಲಾರ್ಡ್ ಎವ್ರಿವನ್. ಸೊ ನಮಸ್ತೆ. ಒಂದು ಸುಂದರವಾದ ವಾತಾವರಣದಲ್ಲಿ ಕೂತು ಇವತ್ತು ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಾಕ್ಯದ ಧ್ಯಾನದ ಬಾಗ್ಲಿಕ್ಕೆ ಹೋಗೋಣ. ಸೊ ನೀವೆಲ್ಲರೂ ಚೆನ್ನಾಗಿದ್ದಾರೆ ಅಂತ ನೆನೆಸ್ತೇನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಹಾಗೂ ವಂದಿಸ್ತೇನೆ ಮತ್ತು ಸ್ವಾಗತಿಸ್ತೇನೆ. ಸೊ ಲೆಟ್ ಸ್ಟಾರ್ಟ್ ದ ಮೆಡಿಟೇಟಿಂಗ್ ಆಫ್ ವರ್ಡ್ ಆಫ್ ಗಾಡ್. ಓಕೆ, ಸೊ ಇದರಿಂದ ವಾಕ್ಯ ಏನಪ್ಪ ಅಂತಂದರೆ, ಮಾರ್ಕನು ಬರೆದ ಸುವಾರ್ತೆಯಲ್ಲಿ 5 ಮತ್ತು 21 ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ ಪ್ರಿಯರೇ. ಸೊ ಇದು ಅದ್ಭುತವಾದ ವಾಕ್ಯವಾಗಿದೆ. ಸತ್ಯವನ್ನು ತಿಳಿದುಕೊಳ್ಳಲಿ, ಸತ್ಯವು ನಿಮಗೆ ಬಿಡುಗಡೆ ಕೊಡುವುದೆಂಬುದಾಗಿ ದೇವರ ವಾಕ್ಯ ತಿಳಿಸಿದೆ ಪ್ರಿಯರೇ. ಹಾಗಾದರೆ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಾವು ಹೋಗೋಣ. ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹುದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿದ್ದನು. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈಯಿಡಬೇಕು ಎಂದು ಆತನು ಬಹಳವಾಗಿ ಬೇಡಿಕೊಂಡನು. ಆತನು ಅವನ ಸಂಗಡ ಹೋದನು ಮತ್ತು ಬಹುಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿ ಇದ್ದದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನೂ ಪ್ರಯೋಜನವನ್ನು ಹೊಂದಿರಲಿಲ್ಲ. ಆಗ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪುಗಳನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು ನನ್ನನ್ನು ಕಾಡಿದ ರೋಗ ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿ ಹೊರಟಿತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಿಂದ ಹಿಂತಿರುಗಿ, ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದವರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನು ತಿಳುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಸೊ ಕರ್ತನಲ್ಲಿ ದೇವಜನಗಳೇ, ನಿಮ್ಮನ್ನು ವಂದಿಸ್ತೇನೆ. ಎಂಥ ಒಂದು ಅದ್ಭುತವಾದ ವಾಕ್ಯ. ಯೇಸು ಕ್ರಿಸ್ತರು ತಾನು ಮಾಡಿದ ಸೇವೆಯಲ್ಲಿ ಇದನ್ನು ಕುರಿತು ಮಾತನಾಡಿದ್ದಾರೆ. ಇದನ್ನು ಬರೀಲಿಕ್ಕೆ ಪವಿತ್ರಾತ್ಮನು ತನ್ನ ಸೇವಕರಿಗೆ ಪ್ರೋತ್ಸಾಹಿಸಿದ್ದಾರೆ. ಇದು ನನಗೂ ನಿಮಗೂ ಇದು ಆಶೀರ್ವಾದವಾಗಿ ಮಾರ್ಪಡಲಿ. ಎಂಥ ಒಂದು ಸಮಾಚಾರ. ಇಲ್ಲಿ ಈ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಾವು ಹೋದಾಗ, ಸೊ ಯೇಸು ಕ್ರಿಸ್ತನು ತನ್ನ ಒಂದು ಸೇವೆಯನ್ನು ದಿನದಲ್ಲಿ ಪ್ರಾರಂಭಿಸಿದಾಗ ಈ ಒಂದು ಘಟನೆ ನಡೆಯುತ್ತೆ. ಏನಪ್ಪ ಅದು ಘಟನೆ ಎಂಬುದಾಗಿ ನೋಡಿದಾಗ, ಒಬ್ಬ ಸಭಾಮಂದಿರದಲ್ಲಿ ಒಬ್ಬ ಅಧಿಕಾರಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನ ಪಾದಗಳಿಗೆ ಬಿದ್ದು ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆ ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು ಎಂದು ಆತನು ಬಹಳವಾಗಿ ಬೇಡಿಕೊಂಡನು. ಸೊ ಒಂದು ಘಟನೆ ನಡೆಯುತ್ತೆ. ಸೊ ಈ ಘಟನೆ ನಡೆದಾಗ ಒಬ್ಬರು ಬರ್ತಾರೆ ಸಭಾಮಂದಿರದಿಂದ. ಅಧಿಕಾರಿ ಬಂದು, ತನ್ನ ಮಗಳು ಸಾಯ್ತಾ ಇದ್ದಾಳಪ್ಪ ಯೇಸುವೆ, ದಯವಿಟ್ಟು ನನ್ನ ಮನೆಗೆ ಬಾ, ನಿನ್ನ ಕೈ ಇಟ್ಟರೆ ಸಾಕು ಅಂತ ಬಹಳವಾಗಿ ಬೇಡಿಕೊಂಡಿದ್ದರಿಂದ ಬಹಳವಾಗಿ ಅಂತ ಬರೆಯಲ್ಪಟ್ಟಿದೆ ಪ್ರಿಯರೇ. ಸೊ ಆತನ ಕನಿಕರವುಳ್ಳ ದೇವರು, ಪ್ರೀತಿಯುಳ್ಳ ದೇವರು, ಆ ನೋವನ್ನು ಅರ್ಥ ಮಾಡಿಕೊಂಡು ಆತನ ಮೇಲೆ ಕನಿಕರವನ್ನು ಪಟ್ಟು, ಆತನ ಮಗಳ ಮೇಲೆ ಕನಿಕರವನ್ನು ಪಟ್ಟು, ಆತನ ಕುಟುಂಬದ ಮೇಲೆ ಕನಿಕರ ಪಟ್ಟು ಆತನು ಹೊರಟೇ ಬಿಟ್ಟನು. ಯಾಕೆಂದರೆ ಬಹಳವಾಗಿ ಬೇಡಿಕೊಂಡನು. ಹೇಗೆ ಬೇಡಿಕೊಂಡನು ಎಂಬುದಾಗಿ ನೋಡುವುದಾದರೆ, ಅಹಂಕಾರದಿಂದಲ ತಗ್ಗಿಸಿಕೊಂಡವನಾಗಿ ಬಹಳವಾಗಿ ಆತನು ಬೇಡಿಕೊಂಡು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಂತರ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ, ಅದೇ ಒಂದು ವಾಕ್ಯದಲ್ಲಿ ನಾವು ಈ ವಾಕ್ಯವನ್ನು ಧ್ಯಾನ ಮಾಡಿ ನೋಡೋಣ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಸೊ ಹೆಂಗಸು ಒಬ್ಬಳು ಬರ್ತಾಳೆ. ವಾಕ್ಯದಲ್ಲಿ ನೋಡ್ತೇವೆ, ಆತನು ಸಂಗಡ ಬಹುಜನರು ಆತನು ನೂಗಿಕೊಂಡು ಹಿಂದೆ ಹೋದರು ಎಂಬುದಾಗಿ ನೋಡುವುದಾದರೆ, ಎಷ್ಟು ರಶ್ ಇರ್ಬೋದು, ಎಷ್ಟು ಲಕ್ಷ ಜನ ಇರ್ಬೋದು, ಎಷ್ಟು ಸಾವಿರ ಜನ ಇರ್ಬೋದು, ನನಗೆ ಗೊತ್ತಿಲ್ಲ. ವಾಕ್ಯದಲ್ಲಿ ನೋಡ್ತೇವೆ, ಎಲ್ಲ ದಿಕ್ಕುಗಳಿಂದ ಆತನಿಂದ ಸ್ವಸ್ಥತೆ ಪಡೀಲಿಕ್ಕಾಗಿ, ಆತನ ನೋಡಲಿಕ್ಕಾಗಿ, ಆತನ ಮಾತುಗಳನ್ನು ಕೇಳಲಿಕ್ಕಾಗಿ ಅನೇಕರು ಬರ್ತಿದ್ರು ಪ್ರಿಯರೇ. ಅದೇ ರೀತಿ ಘಟನೆಯಲ್ಲಿ ನಡೀತಾ ಇದೆ. ಅನೇಕರು ಬರ್ತಾ ಇದ್ದಾರೆ, ನೂಕಿಕೊಂಡು ಅಂತ ಬರೆಯಲ್ಪಟ್ಟಿದೆ. ಈ ನೂಕಿಕೊಳ್ಳೋ ವೇಳೆಯಲ್ಲಿ ಒಬ್ಬ ಹೆಂಗಸಿರ್ತಾಳೆ. ಆಕೆ 12 ವರ್ಷದಿಂದ ರಕ್ತ ಕುಸುಮ ರೋಗ, ರಕ್ತ ಸಾವುಳ್ಳ ರೋಗ, ರಕ್ತ ಅವಳಿಗೆ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಸೊ
ಸೊ ಆ ಬ್ಲೀಡಿಂಗ್ ಆಗ್ತಾನೆ ಇದ್ರು. ಅವಳು ಏನು ಮಾಡುತ್ತಲ್ಲ, ಅನೇಕ ವೈದ್ಯರನ್ನು ಅವಳು ಸಂಧಿಸುತ್ತಾಳೆ. ಆ ವೈದ್ಯರನ್ನು ಸಂಧಿಸಿದ್ರು ಕೂಡ ಅವಳಿಗೆ ಯಾವುದೇ ರೀತಿ ಗುಣಮುಖ ಆಗಿರಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ವೈದ್ಯರಿಂದ ಬಹು ಕಷ್ಟಗಳನ್ನು ಅನುಭವಿಸಿ, ಯಾವ್ಯಾವ ರೀತಿ ಅವ್ರಿಗೆ ವೈದ್ಯರು ಕೂಡ ಟಾರ್ಚರ್ ಕೊಟ್ಟಿರ್ತಾರೆ, ಏನೆಲ್ಲ ಟಾರ್ಚರ್ ಕೊಟ್ಟಿರ್ಬೋದು. ಸೊ ನಾವು ಅದನ್ನು ನೀವು ಒಂದು ಸಲ ಊಹೆ ಮಾಡಿ ನೋಡಿಕೊಳ್ಳಿ. ಲೈಂಗಿಕವಾಗಿಯೂ ಟಾರ್ಚರ್ ಕೊಟ್ಟಿರ್ಬೋದು, ಸೊ ಹಣದ ವಿಷಯವಾಗಿಯೂ ಟಾರ್ಚರ್ ಕೊಟ್ಟಿರ್ಬೋದು. ವಾಕ್ಯದಲ್ಲಿ ಹೇಳ್ತೇವೆ ಅದೆಲ್ಲ ತುಂಬ ಹಣನ ಅವಳು ವ್ಯರ್ಥ ಮಾಡಿರ್ತಾಳೆ, ಆದರೂ ಅವಳಿಗೆ ಆ ಒಂದು ರೋಗ ಒಂದು ಗುಣಮುಖ ಆಗಿರುವುದಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತನ ಸಮಾಚಾರವನ್ನು ಕೇಳಿ ಈಕೆ ಒಂದು ನಿರ್ಧಾರಕ್ಕೆ ಬರ್ತಾಳೆ, ನಾನು ಹೇಗಾದರೂ ಮಾಡಿ ಆತನ ಸಂಧಿಸಲೇಬೇಕು. ಅವಳು ಏನು ಅನ್ಕೋತಾಳೆ ಅಂದರೆ, ಅವಳು ಇದ್ದಂಥ ನಂಬಿಕೆ ಯಾವ ರೀತಿಯಾಗಿತ್ತು ಅಂದರೆ ಬಹಳ ವ್ಯತ್ಯಾಸವಾಗಿತ್ತು. ಇಲ್ಲಿ ನೋಡ್ತೀವಿ, ಯಾಯಿರನ ಎಂಬ ಹುಡುಗಿಯ ತಂದೆ ಏಸು ಮನೆಗೆ ಬರಬೇಕು, ಏಸು ಮುಟ್ಟಬೇಕು, ಏಸು ಮಾತು ಹೇಳಿದ್ರೆ ಸಾಕು ಅನ್ನುವಾಗ ಈಕೆ ನಂಬಿಕೆ ಹೇಗೆಂದರೆ, ನಾನು ಏಸು ನನಗೆ ಮಾತನಾಡೋದು ಬೇಡ, ಆತನನ್ನು ನೋಡದೇ ಇದ್ದಿದ್ರು ಬೇಡ, ನಾನು ಆತನ ಗೊಂಡೆಯನ್ನು ಮುಟ್ಟಿದ್ರೆ ಸಾಕು, ಆತನ ಮಾಂಸವನ್ನಲ್ಲ, ಚರ್ಮವನ್ನಲ್ಲ, ಆತನ ಹೇಳಿಕೆಯನ್ನೆಲ್ಲ, ಆತನ ಮಾತುಗಳು ಬರದೇ ಇದ್ರೂ ಸಾಕು, ಆತನನ್ನು ಮುಟ್ಟಿದ್ರೆ ಸಾಕು. ಯಾಕಂದರೆ ಆತನಷ್ಟು ಪರಿಶುದ್ಧ ದೇವರು, ಆತನು ಪರಿಶುದ್ಧ ದೇವಕುಮಾರನು, ಆತನೇ ಕ್ರಿಸ್ತನು, ಆತನೇ ಯೇಸುವು, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ದೃಢವಾಗಿ ನಂಬಿದಳು. ಹೋಗಿ ಆತನನ್ನು ಮಾತನಾಡದೆ ನೂಕುನುಗ್ಗಲಲ್ಲಿ ಅಷ್ಟು ಜನ ನೂಕುನುಗ್ಗಲಲ್ಲಿ ಮುಟ್ಟಿದ ಕೂಡಲೇ ಅವಳಿಗೆ ರಕ್ತಸ್ರಾವ ನಿಂತು ಹೋಯಿತು ಪ್ರಿಯರೇ. ಯಾವ ರೀತಿಯಾದ ಒಂದು ನಂಬಿಕೆ, ವ್ಯತ್ಯಾಸವಾದ ನಂಬಿಕೆ ವಾಕ್ಯದಲ್ಲೇ ನೋಡ್ತೇವೆ. ಆತನನ್ನು ನುಗ್ಗಲು ಎಷ್ಟು ಜನಕ್ಕೆ ಸ್ವಸ್ಥತೆ ಬೇಕಾಗಿತ್ತು, ಅಲ್ಲಿ ಎಷ್ಟು ಜನ ಅನಾರೋಗ್ಯದಿಂದ ನರಳ್ತಾ ಇದ್ರು, ಎಷ್ಟು ಜನ ಅನೇಕ ಸಮಸ್ಯೆಗಳಿಂದ ನರಳ್ತಾ ಇದ್ರು, ಎಷ್ಟು ಜನ ಆತನ ನೋಡಿರ್ತಾರೋ. ಇವರು ಎಲ್ಲ ನೋಡಿ, ಇಲ್ಲೂ ಕೂಡ ಮುಟ್ಟುವಿಕೆ ಆಗ್ತದೆ. ಆತನ ಉಡುಪನ್ನು ಅನೇಕರು ಮುಟ್ತಾ ಇದ್ದಾರೆ. ಆತನ ಅನೇಕರು ಮುಟ್ಟಿದಾಗ ಆತನಿಂದ ಶಕ್ತಿ ಹೊರಟಿಲ್ಲ, ಈಕೆಯು ಮುಟ್ಟಿದಾಗ ಶಕ್ತಿ ಹೊರಟಿತು ಪ್ರಿಯರೇ. ಎಂಥ ಒಂದು ಸ್ಥಿರವಾದ ನಂಬಿಕೆ ಈ ಮಗಳಲ್ಲಿ. ಎಲ್ಲರಿಂದ ಕೈ ಬಿಡಲ್ಪಟ್ಟವಳು. ಸೊ ಇವಳನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಇವಳಿಂದ ಬರೀ ಹಣನೇ ಬಯಸಿದ್ರೆ ಇವತ್ತು ವೈದ್ಯರು ಇನ್ನು ಗುಣಮುಖ ಮಾಡಲಿಕ್ಕೆ ಆಗಲಿಲ್ಲ ಪ್ರಿಯರೇ. ತಕ್ಷಣವೇ ವಾಕ್ಯದಲ್ಲಿ ನೋಡುತ್ತೇವೆ, ಆ ರಕ್ತಸ್ರಾವ ಇವಳಿಗೆ ನಿಂತು ಹೋಯಿತು. ಆ ಒಂದು ದೃಢವಾದ ನಂಬಿಕೆ ಅಲ್ಲಿ ಕಾರ್ಯ ಮಾಡ್ತು ಪ್ರಿಯರೇ. ನಂತರ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತರಿಗೆ ಗೊತ್ತಾಯಿತು. ಅವ್ರು ಹೇಳ್ತಾರೆ, ಯೇಸು ಕ್ರಿಸ್ತರು ನನಗೆ ಮುಟ್ಟಿದವರು ಯಾವ ಒಬ್ಬ ಮಹಿಳೆ ಮುಟ್ಟಿದ್ದಾಳೆ ಎಂಬುದಾಗಿ. ಆ ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡಿ. ಆ ವಾಕ್ಯದಲ್ಲಿ ನೋಡಿ, ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಅವಳು ಗೊತ್ತಾಯಿತು, ಯಾವ ಹೆಂಗಸು ನನ್ನನ್ನು ಮುಟ್ಟಿದ್ದಾರೆ ಎಂಬುದಾಗಿ. ಕಾಣಬೇಕೆಂದು, ಬೈಲಿಕ್ಕಲ್ಲ. ಈ ಮಗಳ ದೃಢವಾದ ನಂಬಿಕೆ ಯಾವ ರೀತಿಯ ನಂಬಿಕೆ, ನನ್ನ ಉಡುಪನ್ನು ಮುಟ್ಟಿದರೆ ಸಾಕು ಗುಣವಾಗುತ್ತೆ ಅಂತ ಈ ಮಟ್ಟದಾದ ನಂಬಿಕೆಯನ್ನು ಇವಳು ಇಟ್ಟಿದ್ದಾಳಲ್ಲ ಎಂಬುದಾಗಿ ಹೇಳಿ ಆಕೆಯು ನಡುಗುತ್ತಾ ಆತನ ಪಾದಕ್ಕೆ ಬಳಿಗೆ ಬಂದು ತನ್ನ ಸಂಗತಿಯನ್ನು, ಅಂದರೆ ತನಗೆ ಆದಂಥ ಜೀವಿತದ ನೋವನ್ನೇ ಹೇಳ್ಕೊಂಡ್ರು. ಆಗ ನಿನ್ನ ನಂಬಿಕೆಯನ್ನು ನಿನಗೆ ಗುಣಪಡಿಸಿದ್ದು ಮಗಳೇ, ಹೋಗು ಎಂಬುದಾಗಿ ಹೇಳಿದರು ಪ್ರಿಯರೇ. ಈ ವ್ಯತ್ಯಾಸವಾದ ನಂಬಿಕೆ ಇರಬೇಕು. ಈಗಿನ ಕಾಲದಲ್ಲಿ ಅನೇಕರು ಬರುತ್ತಾರೆ, ನಾವು ಅನೇಕರು ಅದ್ಭುತವನ್ನು ನೋಡಿ ಬರುತ್ತಾರೆ, ಅದ್ಭುತವನ್ನು ಕೇಳಿ ಬರುತ್ತಾರೆ, ಸುವಾರ್ತೆನ ಕೇಳಿ ಅನೇಕರು ಬರುತ್ತಾರೆ, ಆಶೀರ್ವಾದಕ್ಕೋಸ್ಕರ ಬರ್ತಾರೆ. ಆದರೆ ಯೇಸು ಕ್ರಿಸ್ತನಿಗೆ ಪ್ರಿಯವಾದದ್ದು ಯಾರ ಹೇಳಿಕೆಯನ್ನು ಕೇಳದೆ, ಯಾರ ಮಾತನ್ನು ಕೇಳದೆ, ತನ್ನಷ್ಟಕ್ಕೆ ತಾನೇ ಬಂದು ಸ್ವಇಚ್ಛೆಯಿಂದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವವರನ್ನು ಆತನು ಮೆಚ್ಚುತ್ತಾನೆ ಪ್ರಿಯರೇ. ನಿನಗಾದ ಸಮಸ್ಯೆ ಏನೇ ಇರ್ಬೋದು, ಎಷ್ಟೋ ವರ್ಷದಿಂದ ನಿನಗೆ ರೋಗ ಬಾಧಿಸ್ತಾ ಇರ್ಬೋದು, ಸಾಲ ಬಾಧೆ ಇರ್ಬೋದು, ಜಾಬ್ ಸಿಗದೆ ಇರ್ಬೋದು, ಮನಃಶಾಂತಿ ಇಲ್ಲದೆ ಇರ್ಬೋದು, ನೆಮ್ಮದಿ ಕುಟುಂಬದಲ್ಲಿ ಇಲ್ಲದೆ ಇರ್ಬೋದು, ನಿನ್ನ ಜೀವನದಲ್ಲಿ ನೆಮ್ಮದಿ ಶಾಂತಿ ಇಲ್ಲದೆ ಇರ್ಬೋದು, ಸುಖ ಇಲ್ಲದೆ ಇರ್ಬೋದು, ನಿನಗೆ ಖುಷಿ ಅನ್ನೋದೇ ಗೊತ್ತಿಲ್ಲದೆ ಇರ್ಬೋದು, ಸಂತೋಷ ಅನ್ನೋದೇ ಕಾಣದೇ ಇರ್ಬೋದು, ಒಂಟಿತನ ಅನುಭವಿಸ್ತಾ ಇರ್ಬೋದು. ಆತನು ನಿನ್ನಲ್ಲಿ ಬಯಸುವುದು ವ್ಯತ್ಯಾಸವಾದ ನಂಬಿಕೆ. ಎಲ್ಲರೂ ನಂಬುವಂತಲ್ಲ. ಸೊ ಅನೇಕರು ಇವತ್ತು ಚರ್ಚ್ಗೆ ಹೋಗ್ತಾರೆ, ಬರ್ತಾರೆ, ಆದರೆ ದೇವರು ಅಲ್ಲಿ ನೋಡುವಂಥದ್ದು ಒಂದು ವ್ಯತ್ಯಾಸವಾದ ನಂಬಿಕೆ. ನನಗೆ ಯೇಸು ಪಡಿಸ್ತಾನೆ ಎಂಬುದಾಗಿ ನೋಡಿ, ತಕ್ಷಣ ಮುಟ್ಟಿದ ತಕ್ಷಣ ಆಕೆಗೆ ರಕ್ತಸ್ರಾವ ನಿಂತು ಹೋಯಿತು. ವ್ಯತ್ಯಾಸವಾದ ನಂಬಿಕೆ ನಮ್ಮಲ್ಲಿ ಇರಬೇಕು ಪ್ರಿಯರೇ. ಸೊ ಇಂಥ ಒಂದು ನಂಬಿಕೆಯನ್ನು ನನ್ನ ದೇವರು ಇದನ್ನು ಮೆಚ್ಚುತ್ತಾನೆ. ನನ್ನ ಕರ್ತನಾದ ಯೇಸು ಕ್ರಿಸ್ತರು ನನಗೆ ಬಿಡುಗಡೆ ಕೊಡ್ತಾರೆ. ನನ್ನ ಉಡುಪನ್ನು ಮುಟ್ಟಿದರೆ ಸಾಕು. ಹಾಗೆ ನಮ್ಮ ಜೀವಿತದಲ್ಲೂ ನಾವು ನೆನೆಸೋಣ, ನಮಗೆ ಯೇಸು ಕ್ರಿಸ್ತನ ನಾಮ ಹೇಳಿದರೆ ಸಾಕು, ಆತನ ಮೇಲೆ ನಂಬಿಕೆ ಇಟ್ಟರೆ ಸಾಕು, ಸೊ ನಮಗೆ ಗುಣಮುಖವಾಗುವುದು ಎಂಬುದಾಗಿ. ಸೊ ಈ ರೀತಿಯಾದ ಒಂದು ದೊಡ್ಡ ಅದ್ಭುತವನ್ನು ಈ ಮಗಳು ಪಡ್ಕೊಳ್ತಾಳೆ. ಯೇಸು ಕ್ರಿಸ್ತರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸೊ ಅನೇಕರು ಇವತ್ತು ನಾವು ನೋಡ್ತೇವೆ, ಸಭೆಗಳಿಗೆ ಅನೇಕರು ಬರ್ತಾರೆ. ಸೊ ಅನೇಕ ಸಾಕ್ಷಿಗಳನ್ನು ಅವರು ಕೂಡ ನಂಬೋದಿಲ್ಲ. ಯೇಸು ಕ್ರಿಸ್ತರ ಮಾಡಿದ ಕಾರ್ಯಗಳನ್ನು ಅನೇಕರು ಸುಳ್ಳು ಎಂದು ಪ್ರಯೋಜಿಸುತ್ತಾರೆ. ಇವತ್ತು ಕೋಟ್ಯಾನುಕೋಟಿ ಜನ ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದಾರೆ ಪ್ರಿಯರೇ. ಸೊ ನನ್ನ ಸಾಕ್ಷಿಯಲ್ಲಿ, ನನ್ನ ಜೀವಿತದ ಸಾಕ್ಷಿಯನ್ನು ಕುರಿತು ನನ್ನ ಯೇಸು ಕ್ರಿಸ್ತರು ನನ್ನ ಜೀವಿತದಲ್ಲಿ ಮಾಡಿದ ಕಾರ್ಯವನ್ನು ಕುರಿತು ನಾನು ಆಗಲೇ ಸಾಕ್ಷಿಯನ್ನು ಕೊಟ್ಟಿದ್ದೇನೆ. ದಯಮಾಡಿ ಅದನ್ನು ನೀವು ನೋಡಿ ನೀವು ಆಶೀರ್ವಾದ ಪಡೆದುಕೊಳ್ಳಿ. ಸೊ ವ್ಯತ್ಯಾಸವಾದ ನಂಬಿಕೆಯನ್ನು ದೇವರು ನೋಡ್ತಾರೆ. ಎಲ್ಲರೂ ನಂಬುವಂತಲ್ಲ, ಯಾರೋ ಹೇಳಿದ್ರು ಏನೋ ಮಾಡಿದ್ರು ಅಂತ ನಂಬಬೇಡ.
ಪ್ರಿಯ ಮಗನೇ ಮಗಳೇ, ನೀನು ಹೇಗೆ ಯೇಸುವನ್ನು ನಂಬುತ್ತೀಯಾ, ಯಾವ ರೀತಿಯಲ್ಲಿ ಯೇಸುವನ್ನು ಸ್ವೀಕರಿಸಿದೀಯಾ? ಆತನು ನಿನಗಾಗಿ ಪ್ರಾಣ ಕೊಟ್ಟನಲ್ಲ, ನಿನ್ನ ಶಾಪ ದೋಷಗಳನ್ನು ಹುಟ್ಟು ಬೆತ್ತಲೆಯಾಗಿ ಶಿಲೆಬೆಲಿ ಸತ್ತನಲ್ಲ, ನಿನಗಾಗಿ ಆತನು ಎದ್ದನಲ್ಲ. ವಾಕ್ಯದಲ್ಲಿ ನೋಡುತ್ತೇವೆ, ಆತನು ಸತ್ತಿದ್ದು ತನಗೋಸ್ಕರ ಜೀವಿಸದೆ, ನಿನ್ನ ಸ್ವಾರ್ಥಕ್ಕೋಸ್ಕರ ಜೀವಿಸದೆ ನೀನು ಇನ್ನೊಬ್ಬರಿಗಾಗಿ ಜೀವಿಸಬೇಕಂತಲೇ ಸತ್ತನು ಎಂಬುದಾಗಿ. ಸೊ ಎಂಥ ಒಂದು ವ್ಯತ್ಯಾಸವಾದ ಒಂದು ನಂಬಿಕೆಯನ್ನು ಗುಣಪಡಿಸಿದ್ದು. ನಂತರ ನಾವು ನೋಡುತ್ತೇವೆ, ಆ ಒಂದು ಯಾಯರನ ಮಗಳ ಬಳಿಗೆ ಹೋಗಿ ಅಲ್ಲಿ ಅನೇಕರು ಮುಂದೆ ಆ ಒಂದು ಸತ್ತವರ ಮನೆಯ ಪರಿಸ್ಥಿತಿ ನೋಡಿ ಯಾವ ರೀತಿ ಇರುತ್ತೆ. ಅಲ್ಲಿ ಅನೇಕರು ಆ ಒಂದು ತಮಟೆ ಬರೆಸ್ತಾ ಇರ್ತಾರೆ. ಯಾವುದನ್ನು ನೋಡದೆ ಯೇಸು ಕ್ರಿಸ್ತರು ಏನು ಮಾಡ್ತಾರೆ, ಕೆಲವರು ಶಿಷ್ಯರನ್ನ ಕರ್ಕೊಂಡು ಹೋಗಿ ತಂದೆ ತಾಯಿಗಳನ್ನು ಬಿಟ್ಟು ಎಲ್ಲರನ್ನು ಹೊರಕೂಡಿಸಿ ಆ ಮಗಳನ್ನ ಎಬ್ಬಿಸೇ ಬಿಡ್ತಾರೆ. ಯಾತಕ್ಕೆ ಇದನ್ನು ಮಾಡಿದನು? ಸೊ ವಾಕ್ಯದಲ್ಲಿ ನೋಡ್ತೇವೆ, ಅನೇಕರು ಮುಂದೆ ನಿನ್ನ ಮಗಳು ತಿರಿ ಹೋದಳು ಅಂತ ಹೇಳ್ತಾರೆ. ಆಗ ಯೇಸು ಕ್ರಿಸ್ತರು ಅವನಿಗೆ ಹೇಳ್ತಾರೆ, ಯಾರಿಗೆ? ಯಾಯಿರನ ತಂದೆಗೆ ನಂಬಿಕೆ ಹಾಗೇ ಇರಲಿ. ಅಧಿಕಾರಿಗೆ ಹೇಳ್ತಾರೆ, ಆ ನಂಬಿಕೆ ಹಾಗೇ ಇರಲಿ, ಮನುಷ್ಯರ ಹೇಳಿಕೆಯನ್ನು ನೋಡಬೇಡ. ಯೇಸು ಕ್ರಿಸ್ತನನ್ನು ಬರತಕ್ಕಂಥ ಬಾಯಿಂದ ಹೊರಟ ಮಾತನ್ನು ಯಾವತ್ತೂ ನಾವು ಅದನ್ನು ಹಲ್ಲೆಗೆಳೆಯಬಾರ್ದು ಪ್ರಿಯರೇ. ನಕಾರವಾಗಿ ಮಾತನಾಡಬಾರ್ದು. ಪ್ರಪಂಚ ಏನು ಹೇಳ್ಬೋದು ನಿಮ್ಮ ಬಗ್ಗೆ, ಆದರೆ ಯೇಸು ಕ್ರಿಸ್ತರು ನಿನ್ನ ಬಗ್ಗೆ ಏನು ಹೇಳ್ತಾರೆ ಅದು ನಿನಗೆ ಬಿಡುಗಡೆನ ಕೊಡುತ್ತದೆ. ಇಲ್ಲಿ ನಾವು ನೋಡ್ತೇವೆ, ಅವನು ಯಾರ ಮಾತನ್ನು ನಂಬದೆ ಯೇಸು ಕ್ರಿಸ್ತನ ದೃಢವಾಗಿ ನಂಬಿ ಹೋದದ್ದರಿಂದ ಸೊ ಆತನು ಆ ಮಗಳನ್ನು ಎಬ್ಬಿಸಿಬಿಟ್ಟನು. ಅಪನಂಬಿಕೆ ಪಟ್ಟಿದರೆ ಏನಾಗ್ತಿತ್ತು ಅನ್ನೋ ಗೊತ್ತಿಲ್ಲ, ಆದರೆ ಅಲ್ಲಿ ಅದ್ಭುತ ನಡೆಯಿತು ಪ್ರಿಯರೇ. ಆ ಮಗಳಿಗೆ ನಿನ್ನ ನಂಬಿಕೆ ಅದೇ ರೀತಿ ಇವತ್ತು ಸೇವಕರು ಇರ್ಬೋದು, ದೇವ್ರ ಮಗ ಆಗಿರ್ಬೋದು, ನೀನು ಯಾವುದೇ ಪರಿಸ್ಥಿತಿಯಲ್ಲಿರ್ಬೋದು, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇಟ್ಟಿರ್ತಕ್ಕಂಥ ನಿನ್ನ ನಂಬಿಕೆ ನಿನ್ನನ್ನು ನಾಚಿಕೆ ಪಡಿಸೋದಿಲ್ಲ. ನಿನ್ನ ಏನೇ ಆಗಿದ್ರು, ಯಾವುದೇ ಸಮಸ್ಯೆಯಲ್ಲಿದ್ದರು, ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಿನ್ನನ್ನು ನಂಬಿಕೆ ಬಿಡುಗಡೆ ಕೊಡುತ್ತದೆ ಪ್ರಿಯ ಮಗನೇ ಮಗಳೇ. ಸೊ ಖಂಡಿತವಾಗಿಯೂ ನಂಬು, ದೃಢವಾಗಿ ನಂಬು. ಸೊ ಈ ವಾಕ್ಯದಲ್ಲಿ ನೋಡ್ತೇವೆ, ಜನರನ್ನ ಆತನು ಹೇಳಲಿಲ್ಲ, ಏನೂ ಆತನು ನೋಡಲಿಲ್ಲ. ಆತನು ಹೇಳಿದ್ದು ಹೋದ, ಆತನ ಚಿತ್ತವನ್ನು ಮಾಡೇ ಬಿಟ್ಟ. ಸೊ ನಾವು ಯೇಸು ಕ್ರಿಸ್ತನ ಹಿಂಬಾಲಿಸುವಾಗ ಪ್ರಪಂಚವನ್ನು ನೋಡಬಾರ್ದು, ಪ್ರಪಂಚವನ್ನು ನೋಡಲೇಬಾರ್ದು. ಅವರು ಇವರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಗಮನಿಸಲೇಬಾರ್ದು. ದೇವರು ನೋಡುವಂಥದ್ದು. ನೀನೇನು ಹೇಳ್ತೀಯಾ? ಅದಕ್ಕೋಸ್ಕರ ಆ ಶಿಷ್ಯರನ್ನ ಕೇಳಿದ್ರು, ನನ್ನ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಾ ಅಂದಾಗ, ನೀನು ಬರಬೇಕಾದ ಪ್ರವಾದಿ, ಅನೇಕ ವಿಷಯಗಳನ್ನು ಅವ್ರು ಹೇಳ್ತಾರೆ, ನೀನು ಬರಬೇಕಾದ ಪ್ರವಾದಿಯಪ್ಪ, ನೀನು ಆ ರೀತಿಯಪ್ಪ, ಈ ರೀತಿಯಪ್ಪ. ಸೊ ಎಲ್ಲ ಅನೇಕರು ಒಂದು ಡಿಫ್ರೆಂಟ್ ಆಗಿರೋ ಒಂದು ಉತ್ತರನ ಕೊಡ್ತಾರೆ. ಆದರೆ ಪೇತ್ರ ನಿನ್ನ ಜೀವಸ್ವರೂಪನ ದೇವಕುಮಾರನು ಎಂಬುದಾಗಿ ಹೇಳ್ತಾರೆ. ಅದನ್ನು ನೋಡಿ ಯೇಸು ಕ್ರಿಸ್ತರು, ಸೊ ನೀನು ನನ್ನ ಬಗ್ಗೆ ಇದು ನಿನಗೆ ಪರಲೋಕದ ತಂದೆ ತಿಳಿಸಿಕೊಟ್ಟದ್ದು ಎಂಬುದಾಗಿ ಪೇತ್ರನಿಗೆ ಯೇಸು ಕ್ರಿಸ್ತರು ಒಂದು ಮಾತಾಡ್ತಾರೆ ಪ್ರಿಯರೇ. ಅದೇ ರೀತಿ ನಮ್ಮ ಜೀವಿತದಲ್ಲಿ ನಾವು ಯೇಸು ಕ್ರಿಸ್ತನ ಕುರಿತು ಹೇಗೆ ತಿಳಿದಿದ್ದೇವೆ, ಹೇಗೆ ಅರಿತಿದ್ದೇವೆ ಅನ್ನೋದು ಬಹಳ ಮುಖ್ಯ. ಖಂಡಿತವಾಗಿಯೂ ನಿನ್ನ ನಂಬಿಕೆ ಯಾವತ್ತೂ ನಿಷ್ಫಲವಾಗುವಂತೆ ಬಿಡುವುದಿಲ್ಲ. ನಾವು ಕಣ್ಣಿಗೆ ಕಾಣುವಂಥದ್ದು ನಂಬೋದು ಬೇಡ, ಪರಿಸ್ಥಿತಿ ನೋಡಿ ನಂಬುವಂಥದ್ದು ಬೇಡ. ಪರಿಸ್ಥಿತಿ ನಿಂಗೆ ಹೇಗೆ ಆಗ್ದವನಾಗಿರ್ಬೋದು. ಸೊ ಅಲ್ಲಿ ನೋಡ್ತೇವೆ, ಎಲ್ಲ ಯಾಯಿರನ ತಂದೆಯಲ್ಲಿ ಹೋದಾಗ ಅವ್ನಿಗೆ ಹೆಂಗೆ ನೊಂದಿರ್ಬೋದು, ನನ್ನ ಮಗಳ ಕತೆ ಮುಗಿಬೋದು, ಏನು ಅಂದ್ಕೊಂಡಿರ್ಬೋದು. ಆದರೂ ಆ ಪರಿಸ್ಥಿತಿಯಲ್ಲಿ ದೃಢವಾಗಿ ಆತನ ಏನು ಮಾಡ್ದ, ನಂಬಿಕೆಯನ್ನು ಬಿಟ್ಟು ಕೂಡದೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರು. ಆ ಪರಿಸ್ಥಿತಿನೆಲ್ಲ, ಆ ಕಣ್ಣೀರಿನ ಸಾವಿನ ಮನೆಯ ಪರಿಸ್ಥಿತಿನೇ ಯೇಸು ಕ್ರಿಸ್ತನ ಹೋಗಲಾಡಿಸಿ ಅಲ್ಲಿ ಸಂತೋಷವನ್ನು ತಂದ. ನಿನ್ನ ಜೀವಿತದಲ್ಲಿ ಏನೇ ಆಗಿರ್ಬೋದು, ಇವತ್ತು ಎಲ್ಲ ಸತ್ತೋಗಿರ್ಬೋದು, ಎಲ್ಲ ಮುಗಿದೋಗಿರ್ಬೋದು, ನಿನ್ನ ಜಾಬ್ ಕಿತ್ಕೊಂಡಿರ್ಬೋದು, ನಿನ್ನ ಜಾಬಿಂದ ತೆಗೆದಾಕಿರ್ಬೋದು, ನಿನ್ನ ಬಿಸ್ನೆಸ್ ಹಾಳಾಗಿರ್ಬೋದು, ನಿನ್ನ ಬೀದಿಗೆ ಬಿದ್ದಿರೋ ಪರಿಸ್ಥಿತಿ ಇರ್ಬೋದು, ನಿನ್ನ ಸಮಾಜ ನೂಕಿರ್ಬೋದು, ಚೀತು ಅಂತ ಇರ್ಬೋದು, ನೀನು ಅಂಥವನು ಇಂಥವನು ಅಂತ ನಿಂಗೆ ಹೇಳ್ತಾ ಇರ್ಬೋದು, ಯಾರೇನೇ ಇರ್ಬೋದು, ಸಭೆ ನಿನ್ನ ದೂಡಿರ್ಬೋದು, ಸಭೆ ನಿನ್ನ ಮೇಲೆ ಸುಳ್ಳು ಹೇಳಿರ್ಬೋದು, ಸಭೆ ನಿನಗೆ ನೋಯಿಸಿರ್ಬೋದು. ಕ್ಷಮಿಸು ಅವ್ರನ್ನ ಪ್ರೀತಿಸು. ಅದನ್ನೆಲ್ಲ ಮರೆ ಕರ್ತನಾದ ಯೇಸು ಕ್ರಿಸ್ತನ ದೃಢವಾಗಿ ನಂಬಿಕೆ ಇಡು. ಆತನು ನಿನಗೆ ಹೇಳ್ತಾ ಇದ್ದಾಳೆ, ಮಗಳೇ, ನಿನ್ನ ನಂಬಿಕೆ ನಿನಗೆ ಸ್ವಸ್ಥಪಡಿಸುತ್ತದೆ ಎಂಬುದಾಗಿ. ಈ ಕ್ಷಣವೇ ನಿನ್ನ ನಂಬುವುದಾದರೆ, ನಿನ್ನ ಯಾವುದೇ ಮರಣಕಾರ ವ್ಯಾಧಿ ನಿನ್ನ ಇರುವುದಾದರೆ ಈ ಕ್ಷಣವೇ ನಿನಗೆ ಬಿಡುಗಡೆ. ನಿನಗೆ ಸಾಲ, ಎಷ್ಟೋ ವರ್ಷಗಳಿಂದ ಸಾಲ ಇರುವುದಾದರೆ ಅದು ಈ ಕ್ಷಣವೇ ಬಿಡುಗಡೆ. ಸೊ ಖಂಡಿತವಾಗಿಯೂ ನಂಬು. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೃಢವಾಗಿ ನಂಬಿಕೋ. ಆತನ ಪಾದವನ್ನು ಬಿಡದೆ ಹಿಡಿದುಕೋ. ಸೊ ನಾವು ಯೇಸು ಕ್ರಿಸ್ತನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಈ ವಚನದಲ್ಲಿ ನಾನು ತೋರಿಸಿದ್ದೇನೆ ನಿಮಗೆ ಆ ಒಂದು ಅಟ್ಮಾಸ್ಫಿಯರ್ ಇರಲಿ ಅಂತ ನಾನು ಅವ್ರನ್ನ ಫೋಟೋನ ತೋರಿಸಿನ. ಅದು ಯೇಸು ಕ್ರಿಸ್ತರಲ್ಲ, ಅದನ್ನು ಆ್ಯನಿಮೇಷನ್ ಇಮ್ಯಾಜ್ ನಿಮ್ಗೆ ಅರ್ಥ ಆಗಲಿ ಅನ್ನೋ ಒಂದು ವಿಧಾನದಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಆಕಾಶವೇ ಆತನ ಸಿಂಹಾಸನ, ಭೂಮಿಯೇ ಆತನ ಪಾದಪೀಠ ಎಂಬುದಾಗಿ. ಹೌ ಕ್ಯಾನ್ ವಿ ಇಮ್ಯಾಜಿನ್ ಗಾಡ್? ನೀವೇ ಹೇಳಿ. ಯೇಸು ಕ್ರಿಸ್ತನ ಹಿಂಬಾಲಿಸ್ಲಿಕ್ಕಾಗತ್ತಾ? ಅವರು ಯೇಸು ಕ್ರಿಸ್ತರು ಹೌದು ಮನುಷ್ಯನಾಗಿ ಬಂದರು. ಯಾತಕ್ಕಾಗಿ ಬಂದರು? ನನ್ನನ್ನು ನಿನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗಿ ಆತನೇ ಲೋಕಕ್ಕೆ ಬಂದ ಮಗನೇ.
ಸೊ ಈ ಏನಕ್ಕಾಗಿ ಬಂದು ಒಬ್ಬರು ಹೇಳ್ತಾರೆ, ಒಬ್ಬರು ಒಂದು ಸುಂದರವಾದ ಒಂದು ಕಥೆ ಇದೆ ಪ್ರಿಯರೇ, ಯಾತಕ್ಕಾಗಿ ಆತನ ಭೂಮಿಗೆ ಬಂದನೆಂಬುದಾಗಿ ನಾವು ನೋಡಿದಾಗ ಅದಕ್ಕೊಂದು ಸುಂದರವಾಗಿ ಒಬ್ಬರು ವರ್ಣಿಸ್ತಾರೆ. ಒಂದು ಪುಟಾಣಿ ಆ ಒಂದು ಊರಲ್ಲಿ ಏನಾಗ್ತಿತ್ತು ಅಂದರೆ ಬರ ಬಂದು ಆ ಪಕ್ಷಿಗಳೆಲ್ಲ ಸತ್ತೋಗ್ತಿತ್ತು ಪ್ರಿಯರೇ. ಪಕ್ಷಿಗಳೆಲ್ಲ ಸತ್ತೋಗ್ತಾ ಇತ್ತು. ಆ ಪಕ್ಷಿಗಳನ್ನು ಸತ್ತೋಗ್ತಾ ಇದ್ದಾಗ ಒಬ್ಬ ಮನುಷ್ಯ ಅದನ್ನು ನೋಡಿ, ಅಯ್ಯೋ ಈ ಪಕ್ಷಿದು ಫುಲ್ ಎಲ್ಲ ಸಂತತಿಯೇ ಮುಗಿದೋಗ್ತಾ ಇದೆಯಲ್ಲ, ಇದನ್ನು ಹೇಗಾದರೂ ಮಾಡಿ ನಾನು ಕಾಪಾಡಬೇಕು ಅಂತ ತೀರ್ಮಾನಿಸಿ ಅವನೇನು ಮಾಡ್ದ, ಅದನ್ನು ಹಿಡಿಲಿಕ್ಕೆ ಹೋದ. ಅದನ್ನು ನಾನಾ ರೀತಿ ಪ್ರಯೋಗ ಮಾಡಿ ಅದನ್ನು ಒಂದು ಗೂಡಿಗೆ ತಾರೆ ಅದನ್ನು ಒಂದು ಕಾಪಾಡಲಿಕ್ಕೆ ನೋಡ್ತಾನೆ. ಆ ಪಕ್ಷಿಗಳು ಏನು ಮಾಡ್ತೇವೆ ಅದನ್ನು ನೋಡಿ, ಇವ್ರು ಮನುಷ್ಯನು, ಇವರು ನನ್ನನ್ನು ಸಾಯಿಸ್ತಾರೆ, ಇವರು ನನ್ನನ್ನು ಹಾಳು ಮಾಡಿಬಿಡ್ತಾರೆ ಅಂತ ಆ ಪ್ರಾಣಿಗಳು, ಆ ಪಕ್ಷಿಗಳು ಆತನ ಮೇಲೆ ನಂಬಿಕೆ ಇಡ್ತವೆ ಪ್ರಿಯ. ಅದು ತಪ್ಪಿಲ್ಲ, ಹೌದು, ಮನುಷ್ಯರು ಈಗಿನ ಕಾಲದಲ್ಲಿ ಆದರೆ ಮಾಡ್ತಾ ಇರೋದು ಅದೇ ರೀತಿಯೇ. ಸೊ ಆಗ ಅವನೇನು ಮಾಡ್ತಾನೆ, ಪಕ್ಷಿ ಥರನೇ ಅದನ್ನು ಧ್ಯಾನ ಮಾಡಿ ಪಕ್ಷಿ ಥರನೇ ಏನು ಮಾಡ್ತಾನೆ, ಒಂದು ಟ್ರ್ಯಾಪ್ನ ರೆಡಿ ಮಾಡ್ತಾನೆ. ಆ ಟ್ರ್ಯಾಪ್ನ ರೆಡಿ ಮಾಡಿ ಆ ಪಕ್ಷಿಗೆ ಅವನು ಹೋಲುವಾಗೆ ಒಂದು ಸಂಗತಿಗಳನ್ನು ರೆಡಿ ಮಾಡಿ ಆ ಪಕ್ಷಿಗೆ ಬೇಕಾದಂಥ ಒಂದು ಹಟ್ಟಿಗಳನ್ನು ಕಟ್ಟಿ, ಸೊ ಅವನು ಕೂಡ ಅಲ್ಲಿಗೆ ಹೋಗ್ದಾನೆ ಅನೇಕ ಪಕ್ಷಿಗಳನ್ನು ತಂದು ಅದರೊಳಗಡೆ ಹಾಕಿ ವಾಪಸ್ ಬಿಡ್ತಾನೆ. ಆ ಪಕ್ಷಿಗಳು ಹೊರಗೆ ಹೋಗೋದು ಬಿಡೋದು ನೋಡಿ ಏನು ಮಾಡ್ತಾನೆ, ಪಕ್ಷಿಗಳೆಲ್ಲ ಬಂದು ಸುರಕ್ಷಿತವಾಗಿ ಆ ಸ್ಥಳದಲ್ಲಿ ನಿಂತು ನೀರನ್ನು ತೊಗೊಂಡು ಆಹಾರವನ್ನು ತೊಗೊಂಡು ಅದರ ಸಂತತಿ ಕಾಪಾಡಲ್ಪಡುತ್ತದೆ ಪ್ರಿಯರೇ. ಇವನೇನು ಮಾಡ್ದ, ಪಕ್ಷಿಯ ರೀತಿಯೇ ಅದಕ್ಕೆ ಟ್ರೀಟ್ ಮಾಡ್ದ. ಅದೇ ರೀತಿ ದೇವರನ್ನು ನಾವು ಕಾಣಲಿಕ್ಕಾಗಲ್ಲ, ದೇವರು ಬೆಳಕಾಗಿದ್ದಾನೆ, ನಮ್ಮ ಜೊತೆ ಬಂದು ನಮ್ಮನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಮಾಂಸಧಾರಿಯಾಗಿ ಬರಲೇಬೇಕಾಗಿತ್ತು. ಮಕ್ಕಳಂತೆ ಆತನು ಮಾಂಸಧಾರಿಯಾದನ್ನು ಬರೆಯಲ್ಪಟ್ಟಿದೆ. ಮಕ್ಕಳಂತೆ ಸರ್ವ ಶೋಧನೆ ಆತನ್ನು ಅನುಭವಿಸ್ಬೇಕಾಗಿತ್ತು. ಯೇಸು ಕ್ರಿಸ್ತರಿಗೆ ನೀವು ಹೇಳಬೇಕಾಗಿಲ್ಲ, ಓ ನನ್ನ ಕಷ್ಟ ಏನು, ನನ್ನ ಕಣ್ಣೀರಿನ ನೋಡಿದ್ಯಾ, ನನಗೆ ಆದೋಗ್ತಾರೋ ಸಂಗತಿ ನೋಡಿದ್ಯಾ. ಸರ್ವ ಶೋಧನೆಗೆ ಆತನು ಒಳಗಾದ. ನಿನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನಿನ್ನ ಕಣ್ಣೀರು, ನಿನ್ನ ಆದೋಗ್ತಾರೋ ನೋವು ಸಂಕಟ ನಿನ್ನ ಡೆಫಿನೆಟಾಗಿ ಜೀಸಸ್ ಕ್ರೈಸ್ಟಿಗೆ ಗೊತ್ತು. ಸೊ ಅದನ್ನು ಅವ್ರು ಹಾಗೆ ಬಿಡೋದಿಲ್ಲ. ಯಾಕೆ ಅಂದರೆ ನಿನ್ನ ನಂಬಿಕೆ ವೃದ್ಧಿಯಾಗಬೇಕು ಎಂಬುದಾಗಿ, ನಿನ್ನ ನಂಬಿಕೆ ಬೆಳೆಯುವಂಥದ್ದಾಗಬೇಕು ಎಂಬುದಾಗಿ, ನಿನ್ನಲ್ಲಿರ್ತಕ್ಕಂಥ ಜೀವಿತ ಅದು ಇನ್ನೊಬ್ಬರಿಗೆ ಸಾಕ್ಷಿಯಾಗಬೇಕು ಎಂಬುದಾಗಿ. ಸೊ ಖಂಡಿತವಾಗಿಯೂ ಮಗ ಮಗಳೇ ಆತನನ್ನು ನಂಬು, ಆತನ ಸ್ವೀಕರಿಸು. ಸೊ ಯಾವ ರೀತಿ ಇದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನ ಬಂದು ಮಕ್ಕಳಂತೆ ಆತನು ಮಾಂಸಧಾರಿಯಾದನು, ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ ತಮ್ಮ ಜೀವಮಾನದ ಭಯದ ದಾಸತ್ವದಲ್ಲಿ ಇದ್ದವರನ್ನು ಬಿಡುಗಡೆ ಕೊಡುವುದಕ್ಕೂ ಮಕ್ಕಳಂತೆ ಆತನು ಮಾಂಸಧಾರಿಯಾದನು. ನಿನಗೆ ಬಿಡುಗಡೆ ಕೊಡಲಿಕ್ಕಾಗಿ ಭವಿಷ್ಯದ ಕುರಿತು ಭಯ ಇದೆಯಾ, ಭಯ ಪಡಬೇಡ. ಆ ಭಯನ ಯೇಸು ಸ್ವಾಮಿ ಜಡ್ಜಾಯಿತು. ನಿಂಗೇನೋ ಅವಕಾಶನೇ ಇಲ್ವಾ, ಜಡ್ಜಾಯಿತು. ಎಲ್ಲ ಮಾರ್ಗ ಮುಗಿದೈತೆ, ಅದೆಲ್ಲ ಮುಗೀತು. ಯೇಸು ಸ್ವಾಮಿ ಅದು ನಿಂಗೆ ಹೊಸ ಮಾರ್ಗ ತೆರೀತಾರೆ. ಅದಕ್ಕೆ ನಾನೇ ಸತ್ಯ ಮಾರ್ಗ ಜೀವ ಅಂತ ಹೇಳಿದ್ದಾರೆ. ಯಾವುದನ್ನು ಕುರಿತು ನಾವು ದೇವಜನಗಳಾದ ನಮಗೆ ನಾವು ಆ ಒಂದು ಭಯ ಪಡಬೇಕಾಗಿಲ್ಲ. ಯಾಕೆಂದರೆ ನಮಗೆ ಮರಣನೇ ಇಲ್ವಲ್ಲ. ನಮ್ಮ ಮರಣವೆಂಬ ಶಾಪವನ್ನು ಆತನು ತನ್ನ ದೇಹದಲ್ಲಿ ಹೊತ್ತಾಯಿತು. ನಾವು ಮಾಡಿರೋ ಪಾಪ ಶಾಪ ದೋಷಗಳಿಗೆ ಆತನ ಪನಿಷ್ಮೆಂಟ್ ಒಂದು ಅದರ ಪಾಲಿಗೆ ಸತ್ತು ಎದ್ದಾಯಿತು. ನಿನಗೆ ದೇವರು ನಿತ್ಯ ಜೀವನ ಕೊಟ್ಟಿದ್ದಾನೆ. ನಿನಗೆ ಮರಣವಿಲ್ಲ. ದೊಡ್ಡ ಆಶೀರ್ವಾದ, ಮಹಾರಕ್ಷಣೆ. ನಿನಗೆ ಮರಣವಿಲ್ಲ, ನರಕವಿಲ್ಲ. ಎಷ್ಟು ಕೋಟಿ ಕೊಟ್ಟು ರಕ್ಷಣೆ ನಾವು ಕೊಂಡ್ಕೊಳ್ಳೋಕ್ಕಾಗತ್ತಾ? ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಮಗ ಮಗಳೇ, ಕರ್ತನನ್ನು ನಂಬು, ಕರ್ತನ ನಿಶ್ಚಯವಾಗಿ ಆಶೀರ್ವದಿಸುತ್ತಾನೆ. ಸೊ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇದು ಸುಂದರವಾದ ವಚನ. ನಾನು ನಂಬ್ತೇನೆ ನಿಮಗೆಲ್ಲರಿಗೂ ಇದು ಆಶೀರ್ವಾದವಾಗಿತ್ತು ಎಂಬುದಾಗಿ. ಸೊ ಪ್ರಾರ್ಥಿಸೋಣ. ಪರಲೋಕ ಪರಿಶುದ್ಧ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ನಿನ್ನ ಕೃಪಾ ಸಿಂಹಾಸನದ ಮುಂದೆ ನಾವೆಲ್ಲ ಬರ್ತೀವಪ್ಪ. ಇಲ್ಲಿ ಕೇಳ್ತಾರೋ ವಚನವನ್ನು ಅವನು ಆಶೀರ್ವದಿಸು ಕರ್ತನೆ. ವ್ಯತ್ಯಾಸವಾದ ನಂಬಿಕೆ ನಮಗಿರಲಿ ಕರ್ತನೆ. ಕಣ್ಣಿಗೆ ಕಾಣುವಂಥದ್ದು ನಂಬಿಕೆ ಇಡದೆ ಹೃದಯಪೂರ್ವಕವಾಗಿ ಅಪ್ಪ ನಮ್ಮ ಯಾರು ಒಂದು ಸ್ವಇಚ್ಛೆಯಿಂದ ಇಷ್ಟಪಟ್ಟು ನಿನ್ನ ಗುಣಪಡಿಸ್ತೀಯಾ, ನಿನ್ನ ಸ್ವಸ್ಥತೆ ಕೊಡ್ತೀಯಾ ಎಂಬುದಾಗಿ ನಂಬಿ ಅಪ್ಪ ನಾನು ನಿನ್ನ ಬಳಿಗೆ ಬರ್ತೀನಿ ಸ್ವಾಮಿ. ನಾನು ಇಂಥ ಪಾಪ ಆದೋಗ್ತಾ ಇದ್ದೇನೆ, ಬಿಡುಗಡೆ ಕೊಡು ಯೇಸುವೆ, ನಿನ್ನ ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದೆ ಅಂತ ನಂಬಿ ನಿನ್ನ ಬಳಿಗೆ ಬರ್ತಾನೆ ಅಪ್ಪ. ಕರ್ತನೆ ಬಿಡುಗಡೆ ಅನುಗ್ರಹಿಸು. ಕೇಳುವರೆಲ್ಲರೂ ಆಶೀರ್ವದಿಸು. ಅವ್ರು ಮಾಡ್ತಾರೋ ಎಲ್ಲಪ್ಪ ಅಪ್ಪ ಪಾಪದಲ್ಲಿ ಇರ್ಬೋದು, ಪಾಪಗಳಿಂದ ಹೇಗೆ ನಾನು ಬಿಡುಗಡೆ ಹೊಂದಲಿ ಅಂತ ಯೋಚಿಸ್ತಾ ಇರ್ಬೋದು. ಆ ಪಾಪಗಳಿಂದ, ರಹಸ್ಯಕರವಾಗಿ ಪಾಪಗಳಿಂದ ಕರ್ತನಿಗೆ ಬಿಡುಗಡೆ ಕೊಡು. ಇದನ್ನು ದೇವ್ರು ನೋಡ್ತಾ ಇರ್ಬೋದು, ಇಲ್ಲ ದೇವ್ರು ಪ್ರತಿಯೊಂದು ಕ್ಷಣವೂ ನಿನ್ನನ್ನು ನೋಡ್ತಾ ಇರ್ತಾರೆ ಅನ್ನೋ ಅರಿವನ್ನು ಇವರಿಗೆ ಕೊಟ್ಟು ಸ್ವಾಮಿ ಪರಿಶುದ್ಧರಾಗಿ ಮಾರ್ಪಡಲಿ ಅಪ್ಪ. ಇವರಿಗೆ ಈ ಜೀವನದಲ್ಲಿ ಬೇಕಾದಂಥ ಇವರು ಏನೇನೆಲ್ಲ ಕೇಳ್ತಾ ಇದ್ದಾರೋ ಅದೆಲ್ಲ ಅವ್ರಿಗೆ ಅನುಗ್ರಹಿಸು ಕರ್ತನೆ. ಕುಟುಂಬಗಳನ್ನು ಆಶೀರ್ವದಿಸು, ಗಂಡ ಹೆಂಡತಿ ಕುಟುಂಬಗಳನ್ನು ಆಶೀರ್ವದಿಸು, ಸೇವೆಗಳನ್ನು ಸಭೆಗಳನ್ನು ಆಶೀರ್ವದಿಸು. ಇವ್ರ ಜೀವಿತದ ಉದ್ದಕ್ಕೂ ಆಶೀರ್ವಾದ ತುಂಬಿ ತುಳುಕಲಿ, ಮಾರ್ಗಗಳನ್ನು ಸರಾಗ ಮಾಡು ಕರ್ತನೆ. ಅಪ್ಪವನ್ನು ಆಶೀರ್ವದಿಸು, ಅಭಿವೃದ್ಧಿಗೊಳಿಸಪ್ಪ ಕರ್ತನೆ. ನಿನಗೆ ಮಹಿಮೆ ಉಂಟಾಗಲಿ ಕರ್ತನೆ. ಪ್ರಾರ್ಥನೆ ಕೇಳಿದ ಅದ್ಭುತವನ್ನು ಮಾಡಿದ್ಯಪ್ಪ. ನಂಬಿಕೆ ಅಪ್ಪ, ನಿನ್ನಲ್ಲಿ ನಂಬಿಕೆ ಇಟ್ಟು ಬರುವವರಿಗೆ ಆಶಾಭಂಗ ಪಡಿಸುವುದೇ ಇಲ್ಲ, ಅವ್ರಿಗೆ ನಾಚಿಕೆ ಪಡಿಸೋದೇ ಇಲ್ಲ ಎಂಬುದಾಗಿ ವಾಕ್ಯದ ಅರ್ಥ ಸ್ವಾಮಿ. ಅದೇನೇ ಆಗಿರ್ಬೋದು, ನಿನ್ನ ಮುಂದೆ ಯಾವ ಸಮಸ್ಯೆಯೂ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಸ್ವಾಮಿ. ನಿನ್ನ ಪ್ರಸನ್ನತೆ ಮುಂದೆ ಯಾವುದೇ ಸಮಸ್ಯೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಅಪ್ಪ ಕರ್ತನೆ. ನೀವು ಕರ್ತನೆ ಪ್ರಾರ್ಥನೆ ಕೇಳಿದರೆ ಉತ್ತರ ಕೊಟ್ಟಿದ್ದಿರಿ, ಸ್ತೋತ್ರ. ಕೇಳಿದರೆ ಎಲ್ಲರನ್ನೂ ನೀನು ಆಶೀರ್ವದಿಸಿದೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ನನಗೋಸ್ಕರ ಪ್ರಾರ್ಥನೆ ಮಾಡಿ ಇನ್ನು ವಚನಗಳನ್ನು ಧ್ಯಾನ ಮಾಡಿ ನಿಮ್ಮ ಮುಂದೆ ತಂದಿಡಲಿಕ್ಕೆ ದೇವರು ನನ್ನ ಕೃಪೆ ಕೊಡಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.